ಬಳ್ಳಾರಿಯಲ್ಲಿ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಅಂಡ್ರಾಳ್ ಸೀತಾರಾಮ್ ಅಂತ ಈತ ನಮ್ಮ ರೌಡಿ ಪಟ್ಟಿಯಲ್ಲಿರ್ತಾನೆ. ಈತ ನಮ್ಮ APMC ಠಾಣೆಯ ರೌಡಿ ಲಿಸ್ಟಲ್ಲಿ ಈತ ಇರ್ತಾನೆ. ಈತನ ಮನೆಯಲ್ಲಿ ಈಗ ನಮಗೆ ಏರ್ಗನ್ ಸಿಕ್ಕಿದೆ. ಏರ್ಗನ್ ಒಂದೇ ಅಲ್ಲ, ನಮ್ಗೆ ಯಾಕೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಕೆಲವು ಸ್ಟ್ಯಾಂಪ್ ಪೇಪರ್ಗಳು ಸಿಕ್ಕಿದೆ, ಕೆಲವು ಪ್ರಾಮಿಸರಿ ನೋಟ್ಗಳು ಸಿಕ್ಕಿದೆ. ಓಕೆ, ಸೊ ಏನಿದು ಈ ಪ್ಯಾಟ್ರನ್ನ ನಾವು ಹೆಚ್ಚಿನ ತನಿಖೆಗೆ ನಾವು ಗುರಿಪಡಿಸ್ತೀವಿ. ಈ ಪ್ಯಾಟ್ರನ್ನ ನಾವು ಹೆಚ್ಚಿನ ತನಿಖೆಗೆ ಗುರಿಪಡಿಸಿ ಸಂಪೂರ್ಣವಾದ ತನಿಖೆ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದ ಈ ವಸೂಲಿ, ಎಕ್ಸ್ಟಾರ್ಷನ್ನು ಇಂಥವು ಏನೇ ಇದ್ದರೂ ಇವಾಗ ಈ ಪೇಪರ್ಗಳಲ್ಲಿ ಹೆಚ್ಚಿನ ತನಿಖೆ ನಾವು 2-3 ದಿನಗಳಲ್ಲಿ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆ ವಿಕ್ಟಿಮ್ ಲಿಸ್ಟು ಕ್ಲಾರಿಟಿ ಬರ್ತದೆ. ಪ್ರತಿಯೊಬ್ಬರಿಗೂ ನಾವು ನೋಟಿಸ್ ಇಶ್ಯೂ ಮಾಡಿ ನಾವು ಕರ್ಕೊಂಡು ಬಂದು ನಾವು ಪ್ರಾಪರಾಗೆ ವಿಚಾರಣೆ ಮಾಡಿದ್ರೆ ನಮಗೆ ಉಳಿದ ಮಾಹಿತಿ ಸಹ ಸಿಗ್ತದೆ. ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ. ಈಗ ತಾವು ಅದೇ ಎಷ್ಟು ಏನು ಅಂತ ತಾವು ಮಾಹಿತಿ ಕೇಳಿದ್ರಿ. ಬಳ್ಳಾರಿನಲ್ಲಿ ನಮಗೆ 5 ಸರ್ಕಲ್ಗಳಿದೆ, 8 ಪೊಲೀಸ್ ಸ್ಟೇಷನ್ಸ್ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ 8 PI ಸ್ಟೇಷನ್ನಲ್ಲೂ 8 ಸ್ಕ್ವಾಡ್ ರಚನೆ ಆಗಿದೆ. ಹಾಗೆಯೇ ವಿಜಯನಗರದಲ್ಲಿ 7 ಸರ್ಕಲ್ಗಳಿದೆ, 4 ಪೊಲೀಸ್ ಸ್ಟೇಷನ್ ಇದೆ. ಓಕೆ, ಹಾಗೆ ರಾಯಚೂರಿನಲ್ಲಿ 7 ಸರ್ಕಲ್ ಇದೆ, 7 PI ಪೊಲೀಸ್ ಸ್ಟೇಷನ್ಸ್ ಇದೆ. ಕೊಪ್ಪಳದಲ್ಲಿ 3 ಸರ್ಕಲ್ಲು, 7 PI ಪೊಲೀಸ್ ಸ್ಟೇಷನ್ಸ್ ಇದೆ. ಸೊ ಈ ಲೆಕ್ಕಾಚಾರದ ಪ್ರಕಾರ ನಮ್ಮ ಸ್ಕ್ವಾಡ್ಸ್ ರಚನೆ ಆಗಿದೆ. ಇನ್ನೂ ಹೆಚ್ಚಿನ ಕಾರ್ಯಾಚರಣೆಗಳಾಗುತ್ತೆ. ನಾನು ಅಲ್ಲ, ಅದಕ್ಕೆ ಹೇಳಿದ್ನಲ್ಲ, ಇದು ಆನ್ಗೋಯಿಂಗ್ ಇದೇನು ನಮ್ಮ ಶುಕ್ರವಾರದ ಪರೇಡ್ ಥರ ವಾರಕ್ಕೊಂದ್ಸಲ ಆಗೋ ಕೆಲಸ ಅಲ್ಲ. ಮಾಹಿತಿ ಬಂದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮತ್ತೆ ಸಾಯಂಕಾಲ ಇನ್ನೊಂದೇನಾದರೂ ನಡೀತದೆ. ಯಾವುದೇ ಇಲ್ಲ, ಇದು ನೋಟ್ ಇದು ನಾನು ನಿಮಗೆ ಪ್ರೆಸ್ ನೋಟ್ ಇವೆಲ್ಲ ಕೊಡ್ತೀನಿ. ಸರಿ, ಸ್ಕ್ವಾಡ್ ಇರ್ತಾವಲ್ಲ ಸರ್, ಆಫೀಸರ್ಸು ಮೇನ್ ಯಾರಿದ್ರು, ಬೇರೆ ಕೆಲಸನೂ ಅಥವಾ ಬರೀ ಇದೊಂದೇ ಕೆಲಸ ಇರುತ್ತೆ ಮೇಜರ್ ಆಗಿ ಇದನ್ನ ನೋಡಕ್ಕೆ ಹೇಳ್ತೀವಿ. ಅದು ಬಿಟ್ಟು ಇವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂದ್ರೆ ಬೇರೆ ಕೆಲಸಗಳು ಇರ್ತದೆ. ಅವರು ಬೇರೆ ಸ್ಟಾಫ್ ಸರ್, HC PC ಇಲ್ಲ. ಈಗ ಅದಕ್ಕೆ ಸಪ್ರೇಟಾಗಿ ಅವ್ರಿಗೆ ಬಿಟ್ಟರೆ ಈಸಿ ಆಗುತ್ತೆ. ಇಲ್ಲ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ ನೋಡಿ. ಈಗ ಸಿಟಿ ಏರಿಯಾಸಲ್ಲಿ ಎಲ್ಲಿ ರೌಡಿ ಶೀಟ್ಗಳು ಜಾಸ್ತಿ ಇದೆ ಅಲ್ಲಿ ವಿ ವಿಲ್ ಸಪ್ಲಿಮೆಂಟ್ ವಿತ್ ಅಡಿಷನಲ್ ಸ್ಟಾಫ್. ಈಗ ರೂರಲ್ ಏರಿಯಾಸು ಅಲ್ಲಿ ಇರೋದೇ 2 ರೌಡಿ ಶೀಟು, ಆಲ್ರೆಡಿ ನಮ್ಮ ತಂಡದಲ್ಲಿ 4-5 ಜನ ಇದ್ದಾರೆ. ಅಂಥ ಕಡೆ ಅಗತ್ಯ ಇಲ್ಲದಲೇ ಇರ್ಬೋದು. ಹಾಗಾಗಿ ಇದನ್ನು ಪ್ರತಿ ತಿಂಗಳಿಗೆ SP ಅವ್ರು ಸಹ ರಿವ್ಯೂ ಮಾಡ್ತಾರೆ. 15 ದಿವಸಕ್ಕೊಂದ್ಸಲ ಸಬ್ ಡಿವಿಷನಲ್ ಪೊಲೀಸ್